ಇವತ್ತು ನಮ್ಮ ರಂಜು ಮನೆಗೆ ಬಂದಿದ್ದಾಳೆ. ಕಾಫಿ ಪುಡಿ ಹಾಕಬೇಕು ಪಾತ್ರೆಗೆ. ಅಲ್ಲ ಸ್ಟವ್ ಹಚ್ಚಬೇಕು. ಶುಗರ್ ಎಷ್ಟು ಸ್ಪೂನ್ ಹಾಕಿ ಎಷ್ಟು ಕೊಡ್ಬೋದು ರಂಜು? 8.5. ಓ 8.5 ನಾಟ್ ಬ್ಯಾಡ್. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ರಂಜು ಮನೆಗೆ ಬಂದಿದ್ದಾಳೆ. ಕಾಫಿ ಮಾಡ್ಕೊಡು ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಇವತ್ತು ನಾನು ಹೇಳಿಲ್ಲ ಅವಳಿಗೆ ಕಾಫಿ ಮಾಡ್ಕೊಡು ಅಂತ. ಅವಳೇ ಕಾಫಿ ಮಾಡ್ಕೊಡ್ತೀನಿ ಅಂದ್ರು, ಅದಕ್ಕೋಸ್ಕರ ನಾನು ಮಾಡಿಸ್ಕೊತಿದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: ಪಾತ್ರೆ, ನೆಕ್ಸ್ಟ್ ಕಾಫಿ ಪುಡಿ, ಆಮೇಲೆ ಹಾಲು, ಆಮೇಲೆ ಅವಳು ಶುಗರ್ ಬೇಕು ಅಂದ್ರೆ ಶುಗರ್ ಹಾಕ್ತೀನಿ. ಶುಗರ್ ಅಫ್ಕೋರ್ಸ್ ಶುಗರ್ ಬೇಕು. ಓಕೆ, ಅವಳಿಗೆ ಶುಗರ್ ಬೇಕಂದ್ರೆ ಸಕ್ಕರೆ. ಇಷ್ಟು ಇಂಗ್ರೀಡಿಯೆಂಟ್ಸ್. ವಿತೌಟ್ ಶುಗರ್ ಕುಡಿತೀಯಾ? ಇಲ್ಲಪ್ಪ, ಮತ್ತೆ ಡಯಟ್ ಮಾಡಲ್ಲ. ಮತ್ತೆ ನೀ ಡಯಟ್ ಮಾಡ್ತೀನಿ ಅಂತಲ್ಲ ಅವಾಗ, ಸೊ ಅದಕ್ಕೆ ಕೇಳಿದೆ. ಆಪ್ಷನ್ ಅಲ್ಲ ಆಯ್ತಾ? ಡಯಟ್ ಮಾಡೋದು ಮೊನ್ನೆ ನೋಡಿದೆ ನಾನು. ಓಕೆ ಗೈಸ್, ಇವಾಗ ಬನ್ನಿ ಮಾಡೋಣ. ಅವಳೇನು ಬರಲ್ಲ ನೋಡಿ. ಗೈಸ್, ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಹಾಲು ಹಾಕ್ಬೇಕು ಪಾತ್ರೆಗೆ. ಅಲ್ಲ ಸ್ಟವ್ ಹಚ್ಚಬೇಕು. ಸಾರಿ, ಫಸ್ಟ್ ಸ್ಟವ್ ಹಚ್ಚಬೇಕು. ಅವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಹಾಲು ಹಾಕಬೇಕು. ಒಬ್ಬಳಿಗೆ ತಾನೆ ಚೆಲ್ಲಬೇಡ, ಪುರಿ ಅಲ್ಲ ನೋಡಿ ಗೈಸ್, ಎಲ್ಲ ಗಬ್ ಮಾಡ್ತಾಳೆ. ಈಗ ಹಾಲು ಹಾಕಾದ್ಮೇಲೆ ಶುಗರ್ ಹಾಕಬೇಕು. ಶುಗರ್ ಎಷ್ಟು ಸ್ಪೂನ್ ಹಾಕಬೇಕು ರಂಜು? ಓಕೆ, ನಿಂಗೆ ಎಕ್ಸ್ಟ್ರಾ ಶುಗರ್ ಅಂತಲ್ಲ, ಸೊ ಅದಕ್ಕೆ 3 ಸ್ಪೂನ್ಸ್ ಹಾಕ್ತೀನಿ. 2 ಸ್ಪೂನ್ ಇದೆ. 1 ಸ್ಪೂನ್, 2 ಸ್ಪೂನ್. ನನ್ನ ಕಡೆಯಿಂದ ಇಲ್ಲ ಓಕೆ, ಅವಳಿಗೆ ಬೇಡವಂತೆ ಗೈಸ್, 2 ಸ್ಪೂನ್ಸ್ ಹಾಕಂತೆ. ನೆಕ್ಸ್ಟ್ ಅದು ಸ್ವಲ್ಪ ಬಾಯ್ಲ್ ಆಗಬೇಕು. ಇವಳು ಅರ್ಧ ತಿಂತಾಳೆ ಮಮ್ಮಿ, ಅರ್ಧ ಚೆಲ್ತಾಳಿಲಿ. ಸೊ ಗೈಸ್, ಕಾಫಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಏನಾಗಲ್ಲ. ಕಾಫಿ ಕುಡಿದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ. ಏನಾದರೂ ವರ್ಕಿಂದ ಬಂದು ಕಾಫಿ ಕುಡಿದ್ರೆ ಸ್ವಲ್ಪ ರಿಫ್ರೆಶ್ ಅನ್ಸುತ್ತೆ. ಸೊ ಅದಕ್ಕೆ ಕಾಫಿ ಕುಡಿತೀವಿ. ನಮ್ಮ ರಂಜು ಇವಾಗ ತಾನೇ ತುಂಬ ಟಯರ್ಡ್ ಆಗಿ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದಾಳಲ್ವಾ, ಸೊ ಅದಕ್ಕೋಸ್ಕರ ಫ್ರೆಶ್ ಆಗಿ ಕಾಫಿ ಮಾಡ್ಕೊಡ್ತಾ ಇದ್ದೀವಿ. ಸೊ ಗೈಸ್, ಈ ಥರ ಹಾಲು ಉಕ್ಕಕ್ಕೆ ಬಂದಾಗ ಹಿಂಗೆಲ್ಲ ಮಾಡಬೇಕು. ಹೀಗೆಲ್ಲ ಮಾಡಿ ಅದು ಸ್ವಲ್ಪ ಫ್ಲೋ ಆಗ್ತಾ ಇರುತ್ತಲ್ಲ, ಆಮೇಲೆ ಆಫ್ ಮಾಡಬೇಕು. ಆಫ್ ಮಾಡಾದ್ಮೇಲೆ ಗ್ಲಾಸ್ ಒಂದು ತಗೋಬೇಕು. ಗ್ಲಾಸ್ ತಗೊಂಡು ಅದಕ್ಕೆ ಕಾಫಿ ಪೌಡ್ರ್ ಇರುತ್ತಲ್ಲ, ಕಾಫಿ ಪೌಡ್ರನ್ನ ಲೈಕ್ ಇಷ್ಟು ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ಹಾಕಬೇಕು. ಹಾಕಾದ್ಮೇಲೆ ನೀಟಾಗಿ ಕ್ಲೋಸ್ ಮಾಡಬೇಕಿಲ್ಲ ಅಂತಂದರೆ ಅದು ಕಾಫಿದು ಫ್ರೇಗ್ರೆನ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಕ್ಲೋಸ್ ಮಾಡಬೇಕು. ಆಮೇಲೆ ಈ ಥರ ಬಟ್ಟೆ, ಮಸಿ ಬಟ್ಟೆ ತಗೋಬೇಕು. ತಗೊಂಡು ಇದನ್ನು ಇಲ್ಲಿ ಕಾಫಿ ತುರಿಸು. ಈಗ ಇಷ್ಟು ಆಗಿದ್ದ ರಂಜು ಸಕ್ಕ ಇನ್ನ ಹಾಕ್ಲಾ? ಸಾಕು. ಸೋಸೋದಿಲ್ವಾ? ಸಸ್ತೀನಿ. ಯಾವಾಗ? ಈಗ ಇನ್ನೊಂದು ಗ್ಲಾಸ್ ತಗೋಬೇಕು. ಟೀಯಲ್ಲಿ ಕಾಯಿಸಿದ ಕಾಫಿನ ನಾನು ಹೆಂಗೆ ಕುಡಿತೀನಿ? ಇನ್ನು ಒಂದೇ ರಂಜು. 2 ಸ್ಪೂನ್ ಆಫ್ ಶುಗರ್ ಹಾಕೊಳ್ಳೆ. ಏನು ಕಾಫಿ ಮಾಡಿದಾಳೋ ಗೊತ್ತಿಲ್ಲ. ಯಾರಾದರೂ ಅಷ್ಟೇ 2 ಸ್ಪೂನ್ ಆಫ್ ಶುಗರ್ ಯಾರು ಹಾಕ್ತಾರೆ? ಇದು ರಂಜು ಕೆಳಗಡೆ ಇಳಿತಾ ಇದೆ, ಲ್ಯಾಂಡ್ ಆಗ್ತಾ ಇದೆ. ಓಕೆ ಗೈಸ್, ಇದನ್ನ ಸಿಂಕ್ ಹಾಕ್ಬಿಟ್ಟು ಸೊ ಪ್ರೆಸೆಂಟೇಷನ್ ಏನಾದರೂ ಕೊಡಬೇಕಲ್ವಾ, ಸೊ ಇದರ ಪ್ಲೇಟ್ ತಗೊಂಡು ಹಿಂಗಿಕ್ಕಿ ಕಾಫಿ ಇಸ್ ರೆಡಿ. ಥ್ಯಾಂಕ್ ಯು ಸೀರಿ. ಮೊದಲ ಹೇಗಿರುತ್ತೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಭಯ ಆಗ್ತಿದೆ. ಅದು ಯಾರಾದರೂ ಇಷ್ಟೇ 2 ಸ್ಪೂನ್ಸ್ ಆಫ್ ಶುಗರ್ ಯಾರು ಹಾಕ್ತಾರೆ ಹೇಳು? ನನ್ನ ಮನಸ್ಸು ಶುಗರ್ ಅಂದರೆ ನನ್ನ ಮನಸ್ಸು ಅಷ್ಟು ಸ್ವೀಟ್ ರಂಜು. ನನ್ನ ಮನಸ್ಸಿಂದ ನನ್ನ ಹಾರ್ಟ್ ಎಲ್ಲ ನನ್ನ ಹಾರ್ಟ್ ಎಲ್ಲ ಹಾಕಿ ಕಾಫಿ ಮಾಡಿದ್ದೀನಿ. ಎಷ್ಟು ಸ್ವೀಟ್ ಇರುತ್ತೆ ನೋಡು, ನನ್ನಷ್ಟೇ ಸ್ವೀಟ್ ಇರುತ್ತೆ. ಗೈಸ್, ಇವಾಗ ರಿವ್ಯೂ ಕೊಡ್ತಾ ಇದ್ದಾಳೆ ನಮ್ಮ ರಂಜು. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನಿಜ ಹೇಳು ರಂಜು. ನಿಜ ಚೆನ್ನಾಗಿದೆ. ಓಕೆ ರಂಜು, ಥ್ಯಾಂಕ್ ಯು. ನಂತರ ಮಾಡಿದ ನೀನು? ನಂತರ ಮಾಡ್ತೀನಿ. ಲೈಕ್ 10 ಔಟ್ ಆಫ್ 10 ಅಂತಂದ್ರೆ ಎಷ್ಟು ಕೊಡ್ಬೋದು ರಂಜು? 8.5. ಓ 8.5 ನಾಟ್ ಬ್ಯಾಡ್. ಯಾಕಂದ್ರೆ ನೀನು ಸೋಸಿರೋದನ್ನ ಅಲ್ಲಿಂದ ತಗೊಂಡು ಸೋಸ್ಕೊಂಡು, ಅದಕ್ಕೋಸ್ಕರ. ಏಕೆಂದ್ರೆ ನಾನು ಮುಂಚೆನೇ ಕಾಫಿ ಮಾಡ್ಕೊಂಡಿದ್ವಿ ರಂಜು, ಅದಕ್ಕೋಸ್ಕರ ಅದು ಸಿಂಕಲ್ ಇತ್ತು. ಗೈಸ್, ಇವಾಗ ರಂಜುಗೆ ಮಾಡ್ಕೊಟ್ಟಾಯ್ತು, ಅವಳು ರಿವ್ಯೂನು ಕೊಟ್ಟಾಯ್ತು. ಲೈಕ್ 10ಗೆ 8.5 ಕೊಟ್ಟಿದ್ದಾಳೆ. ನಾಟ್ ಬ್ಯಾಡ್ ಅಲ್ವಾ? ಸಾಕು. ಓಕೆ ಗೈಸ್, ನನ್ನ ಮಿನಿ ಬ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕಾಫಿ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡ್ರಲ್ಲ. ಬಾಯ್.